ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನಾನು ವೀಣಾ ಪೂಜಾರಿ. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವಿಶೇಷತೆಯನ್ನು ತಿಳಿಸ್ಕೊಡಲಾಗುತ್ತೆ. ಇದರ ಜೊತೆಗೆ 12 ರಾಶಿಗಳ ಫಲಾಫಲ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗೆ ವೀಕ್ಷಕರೇ, ತಾವುಗಳು ಕಳಿಸಿರುವಂತಹ ಸಂದೇಶ ಇದೆ. ಆ ಸಂದೇಶದಲ್ಲಿರುವಂತಹ ಪ್ರಶ್ನೆ ಏನು, ಅದಕ್ಕೆ ಸಮಾಧಾನ ಉತ್ತರ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ, ಮೊದಲನೇದಾಗಿ ಇವತ್ತಿನ ದಿನ ವಿಶೇಷ ಪಂಚಾಂಗವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದರ ಮೂಲಕ ಕಾರ್ಯಕ್ರಮ ಆರಂಭಿಸೋದಾದರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರಭಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸವಾಗಿರ್ತಕ್ಕಂಥದ್ದು, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ಚತುರ್ದಶಿ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಶಾಕಂಬರಿ ವ್ರತ ಅಂತ ಒಂದು ಪ್ರಾರಂಭ ಮಾಡ್ತಕ್ಕಂಥದ್ದಿದೆ. ಕೆಲವು ಕಡೆ ಅದರ ಆಚರಣೆ ಇದೆ. ಅದು ಈ ದಿವಸ ನೋಡಿ, ಆ ವ್ರತ ಅಮ್ಮನವರ ಸಂಪ್ರೀತಿಗಾಗಿ, ಅಮ್ಮನವರ ಅನುಗ್ರಹಕ್ಕಾಗಿ ಮಾಡ್ತಕ್ಕಂಥದ್ದು. ಮುಖ್ಯವಾಗಿ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಆ ಪೂಜೆಯ ರೂಪದಲ್ಲಿ ನೀವು ತರಕಾರಿ ದಾನವನ್ನು ಮಾಡಿದ್ರೆ ತುಂಬ ಶೀಘ್ರ ಫಲಪ್ರದೆಯಾಗಿ ಆಕೆ ತರಕಾರಿಯನ್ನು ದಾನ ಮಾಡಿ ಈ ದಿವಸ ನೀವು ಆಕೆಗೆ ಒಂದು ನಮಸ್ಕಾರ ಸಲ್ಲಿಸಿಬಿಟ್ರೆ ಆಕೆಯ ಅನುಗ್ರಹ ಉಂಟಾಗುತ್ತೆ. ಹೀಗಾಗಿ ಸಾಧ್ಯವಾದರೆ ದೇವಸ್ಥಾನಕ್ಕೆ, ಇಲ್ಲ ಯಾವುದಾದ್ರೂ ಅನಾಥಾಶ್ರಮಕ್ಕೆ, ಅಥವಾ ಯಾರಿಗಾದರೂ ಅಗತ್ಯ ಇರತಕ್ಕಂಥವರಿಗೆ ಈ ದಿವಸ ನೀವು ಆ ತರಕಾರಿ ದಾನ ಮಾಡೋದು ತುಂಬ ಒಳ್ಳೆಯದು. ಮತ್ತು ಈ ದಿವಸ ಇನ್ನೊಂದು ವಿಶೇಷ ಅಂದರೆ, ನಮ್ಮ ಕನ್ನಡ ನೆಲದ ಮಹಾ ಶ್ರೇಷ್ಠ ಕವಿ, ಭಾವಕವಿ, ಭಾವಬ್ರಹ್ಮ ಕುಮಾರವ್ಯಾಸ ಹುಟ್ಟಿದಂಥ ದಿವಸ. ಆತನನ್ನು ಪ್ರತಿ ದಿವಸ ಸ್ಮರಿಸಿಕೊಳ್ಳಬೇಕು. ಯಾಕೆಂದರೆ ಕನ್ನಡಕ್ಕೆ ಈ ದಿವಸ ಸೌಷ್ಠವ, ಪುಷ್ಟತೆ ಅಂತಕ್ಕಂಥದ್ದಿದೆಯಲ್ಲ, ಅದೇನಾದ್ರು ಕನ್ನಡಕ್ಕೆ ಸಿಕ್ಕಿದೆ ಅಂದರೆ ಅದು ಆ ಮಹಾಕವಿಯಿಂದ ಅಂತ ಹೇಳಬಹುದು. ಅವನ ಒಂದು ಸಲ ಆ ಕುಮಾರವ್ಯಾಸ ಭಾರತ ಕರ್ನಾಟಕ ಭಾರತ ಕಥಾ ಮಂಜರಿ, ಗದುಗಿನ ಭಾರತ ಅಂತಲ್ಲೋದಕ್ಕೆ ಮತ್ತೊಂದು ಹೆಸರು. ಅದನ್ನು ಕೆಲವು ಪದ್ಯಗಳನ್ನಾದರೂ ಓದಿಬಿಟ್ರೆ ನಮಗೆ ಆ ಶಬ್ದ ಸಂಪತ್ತು ಅದೆಲ್ಲವೂ ನಮಗೆ ತುಂಬಿಬಿಡುತ್ತೆ. ಏನೋ ಸುಮ್ಮನೆ ಬರೆಯೋದಲ್ಲ, ನಮಗೇನಾದರೂ ಒಂದು ಕನ್ನಡದಲ್ಲಿ ಒಂದು 4 ಪದಗಳನ್ನು ಪ್ರಯೋಗ ಮಾಡಬೇಕು, 4 ಒಳ್ಳೆಯ ಬಲಿಷ್ಠವಾದ ಒಂದು ಸೌಂದರ್ಯಪೂರ್ಣವಾದ ಪದಗಳನ್ನು ತಲೆಯಲ್ಲಿ ಇಟ್ಕೊಂಡು ಏನಾದ್ರು ಬರೀಬೇಕು ಅಂದರೆ ಕುಮಾರವ್ಯಾಸನ ಆಶ್ರಯಿಸಬೇಕು ನಾವು. ಯಾಕೆಂದರೆ ನಮ್ಮ ಮತಿಶಕ್ತಿ ಬಹಳ ಕಡಿಮೆ ಬಿಡಿ. ಕುಮಾರವ್ಯಾಸ ಅವನೊಂಥರ ಸಮುದ್ರ ಇದ್ದ ಹಾಗೆ. ಅವನ ಕಲ್ಪನಾ ಶಕ್ತಿ ಅಸಾಧಾರಣವಾಗಿರ್ತಕ್ಕಂಥದ್ದು. ಅವನ ಪದ್ಯಗಳನ್ನು ಓದಿಬಿಟ್ರೆ ತಿಳಿಯ ಹೇಳಿವೆ ಕೃಷ್ಣ ಕಥೆ ಅಂದರೆ ಕೃಷ್ಣನ ಆವೇಶವೇ ಆಗಿಬಿಡುತ್ತೆ ಅವನಿಗೆ. ನಾರಾಯಣಪ್ಪ ಅದು ಗದುಗಿನ ವೀರ ನಾರಾಯಣ. ಆ ನಾರಾಯಣನ ಪ್ರವೇಶವಿಲ್ಲದೆ ಅಂಥದ್ದೊಂದು ಸೃಷ್ಟಿ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಅವನ ಒಂದು ಪ್ರಚಂಡ ಶಕ್ತಿ, ಆ ಭಾವಶಕ್ತಿ ಅಂತಕ್ಕಂಥದ್ದನ್ನು ನಾವಲ್ಲಿ ಕಾಣ್ತೀವಿ. ಒಂದೊಂದು ಪದ್ಯವೂ ಅಸಾಧಾರಣ. ಆ ಪದ್ಯವನ್ನು ಓದಿದ್ರೆ ನಮಗೇನಪ್ಪ ಆಗುತ್ತೆ ಅಂದರೆ, ಕನ್ನಡದ ಶಬ್ದ ಇಷ್ಟು ಶ್ರೀಮಂತವಾಗಿದೆಯಾ ಅಂತ ಗೊತ್ತಾಗುತ್ತೆ. ಕುವೆಂಪು ಅಂಥವರು, ನಾರಾಯಣಪ್ಪನಂಥವರು, ಪಂಪನಂಥವ್ರನ್ನ ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಂಡ್ರೆ, ಓದ್ಕೊಂಡ್ರೆ ಕನ್ನಡ ಸಮೃದ್ಧವಾಗುತ್ತೆ. ಸುಮ್ಮನೆ ಕನ್ನಡ ಹೋರಾಟದಿಂದಲೋ ಇನ್ನೇನೋ ಛತ್ರಿ ಚಾಮರ ಹಿಡ್ಕೊಂಡು ಓಡೋದು ನಯ ಪೈಸೆ ಪ್ರಯೋಜನ ಇಲ್ಲ. ಓದಿದ್ರೆ, ಇಂಥ ಮಹನೀಯರನ್ನು ಸ್ಮರಿಸಿಕೊಂಡು ಓದಿದ್ರೆ ಕನ್ನಡ ಸಮೃದ್ಧವಾಗಬೇಕು ಅಂದರೆ ಇಂಥವ್ರನ್ನ ಓದ್ಕೋಬೇಕು. ಇಂಥ 4 ಕಡೆಗಲ್ಲ, ಸಮೃದ್ಧವಾಗಿ ಹರಡಬೇಕು. ಕನ್ನಡ ಕಂಪನ್ನು ಹರಡೋದು ಅಂತಂದರೆ ಕುವೆಂಪು ಅಂಥವರ ಇಂಥ ಕುಮಾರವ್ಯಾಸನಂತಹ ಕನ್ನಡವನ್ನು ಎಲ್ಲರಿಗೂ ತಿಳಿಪಡಿಸಬೇಕು. ಆಗ ನೋಡಿ ಶುದ್ಧ ಕನ್ನಡ ಮತ್ತು ಸಮೃದ್ಧ ಕನ್ನಡದ ಶ್ರೀಮಂತಿಕೆ ಅದು ಗೊತ್ತಾಗುತ್ತೆ. ಇದು ಎಲ್ಲರೂ ಮಾಡಬೇಕಾಗಿರತಕ್ಕಂಥದ್ದು. ಈ ದಿವಸ ತಪ್ಪದೇ ಕುಮಾರವ್ಯಾಸ ಭಾರತವನ್ನು ಕೇಳಿಸ್ಕೊಳ್ಳಿ. ಕನಿಷ್ಠ ಓದಲಿಕ್ಕೆ ಕಷ್ಟ ಆದರೆ ಕಲ್ತ್ಕೊಂಡು ಓದಬೇಕು. ಆ ಓದಿನ ಸವಿಯನ್ನು ನಾನು ಹೇಳಿದ್ರೆ ಖಂಡಿತ ಅರ್ಥ ಆಗೋದಿಲ್ಲ. ಏನೋ ಒಂದು ನಿಮಿಷ ಭ್ರಮೆಯ ರೀತಿಯಲ್ಲಿ ಆಗಬಹುದು, ಆದರೆ ಓದಿ ಸವಿದಾಗ ಎಂಥ ಚಮತ್ಕಾರದ ಕವಿ ಅಂತ ಅನಿಸುತ್ತೆ. ಅವನು ನಿಜವಾಗ್ಲೂ ಭಾವಬ್ರಹ್ಮನೇ, ಸಂಶಯ ಇಲ್ಲ. ನಮ್ಮ ಬೆಂಗಾಡಿನಲ್ಲಿ ಆ ಏನು ಒಂದು ರೀತಿಯ ಹೂವಿನ ಉದ್ಯಾನವನದ ರೀತಿಯಲ್ಲಿ ಅವನು ಹುಟ್ಟಿದಂಥವನು. ಆ ಗದುಗಿನಲ್ಲಿ ಅವನ
ಏನು ಜನ್ಮವ ಆಗಿರ್ತಕ್ಕಂಥದ್ದು ಕೋಳಿವಾಡ. ಈ ದಿವಸ ನಾವು ಸ್ಮರಿಸ್ಕೊಳ್ಬೇಕು. ಸಾಧ್ಯವಾದರೆ ಅಲ್ಲಿ ಒಂದು ಸಲ ಹೋಗಿ ಬನ್ನಿ. ಆ ಗದು ಅಲ್ಲಿ ಕೂತು ಅವನು ಬರೆದಂತಹ ಆ ದೇವಸ್ಥಾನದಲ್ಲಿ ಆ ಕಂಬವನ್ನು ತೋರಿಸ್ತಾರೆ. ಗದುಗಿನ ವೀರನಾರಾಯಣ ಆ ದೇವಸ್ಥಾನದಲ್ಲಿ ಕುಮಾರವ್ಯಾಸ ವಿರಚನೆ ಮಾಡಿದಂತಹ ಕಂಬ. ಆ ಕಂಬದ ಮುಂದೆ ಕೂತು ನಾರಾಯಣನನ್ನು ನೋಡಿ ಅಲ್ಲಿ ಪರದೆ ಹಾಕ್ತಾ ಇದ್ರಂತೆ. ಆ ಪರದೆ ಮೇಲೆ ಎಲ್ಲವೂ ಚಿತ್ರಣ ಬರ್ತಾ ಇತ್ತಂತೆ ಮಹಾಭಾರತ. ಕುಮಾರವ್ಯಾಸ ಕೊನೆಗೆ 10 ಪರ್ವಗಳನ್ನು ಬರೆದ ಮೇಲೆ ಏನು ಯುದ್ಧ ಈ ಥರ ಆಗ್ತಾ ಇದೆಯಲ್ಲ, ಪರದೆ ಮೇಲೆ ಬರ್ತಾ ಇದೆ, ಒಂದು ಸರಿಸಿ ನೋಡಿದ್ರೆ ಈ ದೇವಸ್ಥಾನದ ಗರ್ಭಗುಡಿಯೆಲ್ಲ ರಣರಂಗವಾಗಿಬಿಟ್ಟಿತ್ತು, ರಕ್ತಸಿಕ್ತವಾಗಿಬಿಟ್ಟಿತ್ತು ಅಂಥ ಅದು ಖಂಡಿತ ಅದನ್ನು ಕಥೆಗೋ ಕಟ್ಟುಕಥೆಗೋ ಅನ್ನೋದಕ್ಕಿಂತ ಅದನ್ನು ನೀವು ಓದ್ತಾ ಇದ್ದರೆ ನಿಮಗೆ ಹಾಗೆ ಭಾವಾವೇಶ ಆಗಿಬಿಡುತ್ತೆ. ಅಂಥ ಮಹಾಕವಿ ಅವನಿಗೆ ಒಂದು ನಮಸ್ಕಾರ, ನಮ್ಮ ಒಂದಲ್ಲ ಸಹಸ್ರ ನಮಸ್ಕಾರಗಳನ್ನು ಸಲ್ಲಿಸಬೇಕು. ಪ್ರತಿ ದಿವಸ ಅವನನ್ನು ನೆನೆಸ್ಕೊಳ್ಬೇಕು, ಅವನನ್ನು ನೆನೆಸುವಂಥ ಪ್ರಯತ್ನವನ್ನು ಮಾಡೋಣ. ಅಂದರೆ ಇಂತಹ ಸುಸಂದರ್ಭದಲ್ಲಿ ಕುಮಾರವ್ಯಾಸರನ್ನ, ಕನ್ನಡದ ಮಹಾನ್ ಕವಿ, ಅವರನ್ನ ಸ್ಮರಿಸ್ತಾ ಜಾತಕ ಫಲ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಕುವೆಂಪು ಒಂದು ಮಾತು ಹೇಳ್ತಾರೆ ಕುಮಾರವ್ಯಾಸರ ಬಗ್ಗೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ. ಅದನ್ನು ಕುವೆಂಪು ಅವರು ಸುಮ್ಮನೆ ಹೇಳಿಲ್ಲ ಆ ಮಾತನ್ನು, ಅವರು ಅನುಭವಿಸಿ ಕುಮಾರವ್ಯಾಸನ ಶಕ್ತಿ ಏನು ಅಂತ ಕುವೆಂಪು ಅಂತವ್ರು ನೋಡ್ಲಿಕ್ಕೆ ಸಾಧ್ಯ. ಯಾಕೆಂದರೆ ಆ ಕವಿ ದೃಷ್ಟಿ, ಕವಿ ಕಣ್ಣು ಅಂತಾರಲ್ಲ, ಕುವೆಂಪು ಅವರೇ ಹೇಳ್ತಾರೆ ಕವಿ ಕಣ್ಣು ಅದು ಕವಿಯ ಕಣ್ಣಲ್ಲ, ಅದು ಶಿವನ ಕಣ್ಣು ಅನ್ನುವ ಅರ್ಥದಲ್ಲಿ ಅವರು ಒಂದು ಪದ್ಯದಲ್ಲಿ ವಿವರಿಸ್ತಾರೆ. ಹಾಗೆ ಕುಮಾರವ್ಯಾಸನದು ಶಿವನ ಕಣ್ಣು, ಅದು ಸಾಮಾನ್ಯ ದೃಷ್ಟಿಗೆ ಎಟುಕುವಂಥದ್ದಲ್ಲ. ಅದನ್ನು ಕಾಣಬೇಕಾದ್ರೆ ಮತ್ತೊಬ್ಬ ರಸಋಷಿ ಬೇಕು. ಅದನ್ನು ಕುವೆಂಪು ಅವರು ಹೇಳ್ತಾರೆ. ಕಲಿಯುಗ ದ್ವಾಪರ ಆಗಿಬಿಡುತ್ತೆ ಅವ್ರನ್ನ ನೀವು ಓದ್ತಾ ಇದ್ರೆ. ಅದು ಮತ್ತೊಬ್ಬ ಕವಿಗೆ, ಒಂದು ಮೇರು ಕವಿಗೆ ಮತ್ತೊಬ್ಬ ಮೇರು ಕೊಡುವ ಆ ಶ್ಲಾಘನೆ ಇದೆಯಲ್ಲ, ಆ ಗೌರವ ಮಾಲೆ ಸಮರ್ಪಣೆ ಇದೆಯಲ್ಲ, ಅದು ಎಷ್ಟೋ ಜನರಿಗೆ ಒಂದು ಪ್ರೇರಣೆಯೂ ಹೌದು ಮತ್ತು ಅದರ ಬಗ್ಗೆ ಗೌರವವೂ ಬರುತ್ತೆ ಕುವೆಂಪು ಅಂಥವರ ಮಾತುಗಳಿಂದ. ಕುವೆಂಪು ಅವರು ಅಸಾಧಾರಣ ಕವಿ, ಅವರು ಏನು ಸಾಮಾನ್ಯ ಕವಿಗಳಲ್ಲ. ಅಸಾಧಾರಣ ಕವಿಯೇ ಮತ್ತೋರ್ವ ಕವಿಯ ಸಾಧನೆ ಇರ್ಬೋದು, ಆತನ ಶಕ್ತಿ ಏನು ಅನ್ನೋದನ್ನ ಅರ್ಥಕೊಂಡಿದ್ದಾರೆ, ಅದನ್ನ ಜಗತ್ತಿಗೆ ಸಾರಿದ್ದಾರೆ. ಇನ್ನು ನಾವು ಕನ್ನಡದ ಏಳಿಗೆಗೆ, ಕನ್ನಡದ ಉಳಿವಿಗೆ ಅವರಿಬ್ಬರನ್ನು ಓದ್ಕೊಂಡ್ರೆ ಕನ್ನಡ ದೊಡ್ಡ ಶ್ರೀಮಂತ, ಅದು ಮತ್ತೆ ಸರಿಸಾಟಿ ಇಲ್ಲದ ಶ್ರೀಮಂತ ನೆಲವಾಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.